ಮೇಕ್ ಇನ್ ಇಂಡಿಯಾ ಆತ್ಮನಿರ್ಭರ ಭಾರತ ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸು. ಇದೇ ಮೇಕ್ ಇನ್ ಇಂಡಿಯಾ ಯೋಜನೆಯ ಅಡಿ ಮೊದಲ ಹಡಗು ತಯಾರಾಗಿದ್ದು ಪಾಶ್ಚಿಮಾತ್ಯ ದೇಶದ ಕಡೆ ಪ್ರಯಾಣವನ್ನು ಬೆಳೆಸಲಿಕ್ಕೆ ಸಿದ್ಧವಾಗಿದೆ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಭಾರತದ ಹಡಗು ನಿರ್ಮಾಣ ಸಂಸ್ಥೆಯ ಮೈಲಿಗಲ್ಲು. ಪ್ರಧಾನಿ ಮೋದಿ ಆತ್ಮನಿರ್ಭರ್ ಕನಸು ನನಸು. ಉಡುಪಿಯಿಂದ ನಾರ್ವೆಗೆ ಮೇಕ್ ಇನ್ ಇಂಡಿಯಾ ಶಿಪ್. ಭಾರತದ ಪ್ರಮುಖ ಹಡಗು ನಿರ್ಮಾಣ ಸಂಸ್ಥೆಯಾದ ಉಡುಪಿ ಕೊಚ್ಚಿನ್ ಶಿಪ್ ಯಾರ್ಡ್ ಮಹತ್ವದ ಮೈಲಿಗಲ್ಲೊಂದನ್ನ ಸಾಧಿಸಿದೆ. ನಾರ್ವೆ ದೇಶಕ್ಕೆ 3800 TWD ಸಾಮರ್ಥ್ಯದ ಬೃಹತ್ ಹಡಗನ್ನು ಪೂರೈಕೆ ಮಾಡಿದೆ. ನಾರ್ವೆ ಭಾರತದ ಜೊತೆ ಸುಮಾರು 2000 ಕೋಟಿ ರೂಪಾಯಿ MOU ಮಾಡಿಕೊಂಡಿದ್ದು, ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ಗಳು ಸಕ್ಸಸ್ ಆಗಿರುವುದಕ್ಕೆ ಇದು ಸಾಕ್ಷಿ. ನಾರ್ವೆಯ ರಾಯಭಾರ ಕಚೇರಿ ಅಧಿಕಾರಿಗಳು ಮತ್ತು ನಾರ್ವೆ ವಿಲ್ಸನ್ ಕಂಪನಿ ಸಿಬ್ಬಂದಿ ಖರೀದಿ ಪ್ರಕ್ರಿಯೆ ಪೂರೈಸಿದ್ರು. ಉಡುಪಿಯ ಮಲ್ಪೆ ಸಮೀಪದ ಬೋಟ್ ಬಿಲ್ಡಿಂಗ್ ಯಾರ್ಡ್ನಲ್ಲಿ ಒಪ್ಪಂದಕ್ಕೆ ಸಹಿ ಹಾಕುವ ಜೊತೆ ಭಾರತೀಯ ಸಂಸ್ಕೃತಿಯ ಪ್ರಕಾರ ಪೂಜೆ ನೆರವೇರಿಸಲಾಯಿತು. ಹಡಗಿಗೆ ಕಾಯಿ ಒಡೆದು ಆರತಿ ಎತ್ತಿ ಪೂಜೆ ಮಾಡಲಾಯಿತು. ಕಳೆದ 6-8 ವರ್ಷಗಳಿಂದ ಭಾರತದಲ್ಲಿ ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರದ ವಿಚಾರಗಳು ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಉತ್ಪಾದಕ ಕ್ಷೇತ್ರದಲ್ಲಿ ಭಾರತ ಒಂದು ದೊಡ್ಡ ಮೈಲಿಗಲ್ಲನ್ನು ಕೂಡ ಇಟ್ಟಿದೆ. ಉಡುಪಿಯ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ನವರು ಒಂದು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ನಾವು ಹಿಂದೆ ನೋಡ್ತಾ ಇದ್ದೇವೆ, ಒಂದು ಬೃಹತ್ ಟಗ್ ರಚನೆಯಾಗಿದೆ. ಈ ಟಗ್ ರಚನೆಯಾಗಿರುವುದು ಮಲ್ಪೆ ಸಮೀಪದ ಉಡುಪಿ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ನಲ್ಲಿ. ನಾವು ನೋಡ್ಬೋದು, ಸುಮಾರು 1500 ಕೋಟಿಗಿಂತ ಮಿಕ್ಕಿದ ಬಜೆಟನ್ನು ಹೊಂದಿರುವಂತಹ ಒಂದು ಬೃಹತ್ ಟಗ್ಗನ್ನು ಉಡುಪಿಯಲ್ಲಿ ಸಿದ್ಧ ಮಾಡಿದ್ದಾರೆ. ಇದು ನಾರ್ವೆಗೆ ಹೋಗೋದಕ್ಕೆ ಸಿದ್ಧ ಆಗಿದೆ. ಇದರ ಉದ್ಘಾಟನೆ ಕೂಡ ನಡೆದಿರುವಂಥದ್ದು. ನಾವು ನೋಡ್ಬೋದು, ಜನರಲ್ ಕಾರ್ಗೋ ವೆಸಲ್ ಅಂತ ಹೇಳಿ ಇದಕ್ಕೆ ಹೆಸರನ್ನು ಇಡಲಾಗಿದೆ. ಈ ಥರದ ಸುಮಾರು 14 ಟಗ್ಗಳನ್ನು ನಿರ್ಮಾಣ ಮಾಡಲಿಕ್ಕೆ ಉಡುಪಿಯ ಕೊಚ್ಚಿನ್ ಶಿಪ್ ಯಾರ್ಡ್ಗೆ ಈಗಾಗಲೇ ಒಂದು ನಾರ್ವೆ ಕಂಪನಿ, ವಿಲ್ಸನ್ಸ್ ಕಂಪನಿ ಅನ್ನುವಂಥ ಕಂಪನಿ ಈಗಾಗಲೇ MOU ಅನ್ನು ಮಾಡಿಕೊಂಡಿರುವಂಥದ್ದು. ಹಾಗಾಗಿ ಒಂದು ಮೊದಲ ಕಾರ್ಗೋ ಈ ಥರದ್ದು ಸಿದ್ಧ ಆಗಿರುವಂಥದ್ದು. ಉಡುಪಿಯ ಕೊಚ್ಚಿನ್ ಶಿಪ್ ಯಾರ್ಡ್ ಪಕ್ಕದಲ್ಲೇ ನಾವು ನೋಡ್ತಾ ಇದ್ದೇವೆ, 500-600 ಜನ ಕಾರ್ಮಿಕರು ಕೆಲಸ ಮಾಡುವಂಥ ಇದು ಕಂಪನಿ. ಇಲ್ಲಿ ಈ ಥರದೊಂದು ಬೃಹತ್ ಟಗ್ ಆರಂಭ ಆಗಿರುವಂಥದ್ದು ನಾವು ನೋಡ್ಬೋದು ದೃಶ್ಯಗಳಲ್ಲಿ. ಅಂದರೆ ಅದು ಬೃಹತ್ ಅಂದರೆ ಸುಮಾರು 90 ಮೀಟರ್ನಷ್ಟು ದೊಡ್ಡ, ಅಂದರೆ 100 ಮೀಟ್ರಿಗೆ 10 ಮೀಟ್ರ್ ಮಾತ್ರ ಕಮ್ಮಿ ಇರುವಷ್ಟು, ಅಂದರೆ ಆ ಒಂದು ಗಾತ್ರದ ಹಡಗನ್ನು ರೆಡಿ ಮಾಡಿದ್ದಾರೆ. ಇದರ ಅಗಲ ಇರುವಂಥದ್ದು ಸುಮಾರು 14 ಮೀಟರ್ನಷ್ಟು, 4 ಮೀಟರ್ನಷ್ಟು ಡ್ರಾಫ್ಟನ್ನು ಹೊಂದಿದೆ ಅನ್ನುವಂಥದ್ದು ನಾವು ನೋಡ್ಬೋದು ದೃಶ್ಯಗಳಲ್ಲಿ. ನೀರಿನಲ್ಲಿ ಮುಳುಗುವಂಥ ಸುಮಾರು 5 ಮೀಟರ್ನಷ್ಟು ಮುಳುಗಿ ಅದರ ಒಳಗೆ ಸರಕು ಸಾಮಗ್ರಿಗಳನ್ನು ಇಟ್ಟು ಇದನ್ನು ತೆಗೆದುಕೊಂಡು ಹೋಗುವಂತಹ ಮತ್ತು ಸಮುದ್ರಯಾನದಲ್ಲಿ ಇದನ್ನು ಮಾಡುವಂತಹ ಎಲ್ಲ ಪ್ರಕ್ರಿಯೆಗಳನ್ನು ಈಗ ಮಾಡಿಕೊಂಡಿದ್ದಾರೆ. ಇನ್ನು 2-3 ದಿವಸಗಳಲ್ಲಿ ಈ ಟಗ್ ಇಳಿಲಿಕ್ಕಿದೆ. ಈಗ ಇದರ ಉದ್ಘಾಟನೆಯನ್ನು ಈಗಾಗಲೇ ಪೂರೈಸಿದ್ದಾರೆ. ಅದರ ಜೊತೆಗೆ ನಾರ್ವೆಯ ಕಡಲ ತೀರದಲ್ಲಿ ಸರಕು ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗುವಂತಹ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಈ ಹಿಂದೆ ಕೊಟ್ಟಂತಹ 2-3 ಬೃಹತ್ ಹಡಗುಗಳು ಕೂಡ ಕಾರ್ಯಾಚರಿಸ್ತಾ ಇರುವಂಥದ್ದು. ಅದಕ್ಕೆ ಈ ಒಂದು ಸೇರ್ಪಡೆ ಆಗಿರುವಂಥದ್ದು. ಈ ಒಡಂಬಡಿಕೆಯ ನಂತರ ಸುಮಾರು 14 ಟಗ್ಗಳನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು. ಸುಮಾರು ಇದರ 8500 ಡೆಡ್ ವೇಟ್ ಸಾಮರ್ಥ್ಯವನ್ನು ಈ ಟಗ್ ಹೊಂದಿದೆ ಅನ್ನುವಂಥದ್ದು. ಹಾಗಾಗಿ ಇಲ್ಲಿನ ಒಂದು ನಿರ್ಮಾಣ ಒಂದು ವ್ಯವಸ್ಥೆಗಳಿದೆ, ನಿರ್ಮಾಣ ಕಾಮಗಾರಿ ಇದು ನಾರ್ವೆಯ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಮತ್ತು ಕಂಪನಿಗಳು ಬಹಳಷ್ಟು ಈ ವಿಚಾರದಲ್ಲಿ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಗೆ ಒಪ್ಪಂದವನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಈ ಥರದ 14 ಹಡಗುಗಳು, ಅದು ಕೂಡ ಸರಕು ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗುವಂಥ ಹಡಗುಗಳ ನಿರ್ಮಾಣ ಮಾಡುವಂತಹ ಒಪ್ಪಂದಗಳು ಕೂಡ ಉಡುಪಿ ಕೊಚ್ಚಿನ್ ಶಿಪ್ ಯಾರ್ಡ್ಗಳ ಮೂಲಕ ಆಗಿದೆ. ಆತ್ಮನಿರ್ಭರ ಮತ್ತು ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ನಲ್ಲಿ ಈ ಬೃಹತ್ ಶಿಪ್ ತಯಾರಾಗಿದೆ. ಕೊಚ್ಚಿನ್ ಶಿಪ್ ಯಾರ್ಡ್ನಲ್ಲಿ ಸ್ಥಳೀಯರು ಸೇರಿದಂತೆ ರಾಜ್ಯದ ವಿವಿಧ ಭಾಗದ 1000ಕ್ಕೂ ಹೆಚ್ಚು ಜನ ಈಗಾಗಲೇ ಉದ್ಯೋಗ ಪಡೆದಿದ್ದಾರೆ. ಕಾರ್ಗೋ ಹಡಗುಗಳ ನಿರ್ಮಾಣದಲ್ಲಿ ಭಾರತ ಪ್ರಪಂಚದಲ್ಲೇ ಸದ್ಯ 17ನೇ ಸ್ಥಾನದಲ್ಲಿದೆ. 2030ರ ವೇಳೆಗೆ ಟಾಪ್ 10 ಆಗುವ ಗುರಿಯನ್ನು ಹೊಂದಿದೆ. 2047ರ ವೇಳೆಗೆ ಟಾಪ್ 5ರ ಗುರಿ ಮುಟ್ಟುವ ಟಾರ್ಗೆಟ್ ಅನ್ನು ಭಾರತ ಸರ್ಕಾರ ನೀಡಿದೆ. ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.